ಇನ್ನು ಟಿವಿಕೆ ಸರ್ಕಾರ ರಚನೆಗೆ ರಾಜ್ಯಪಾಲರು ಅವಕಾಶ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಒತ್ತಾಯಗಳು ಒತ್ತಡಗಳು ಎಲ್ಲಾ ಕಡೆಯಿಂದಲೂ ಕೇಳಿ ಬರ್ತಾ ಇದೆ. ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಆಹಾರ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರು ಕೂಡ ಹೇಳಿಕೆ ನೀಡಿದ್ದಾರೆ. ಸರ್ಕಾರ ರಚನೆ ನಂತರ ಬಹುಮತ ಸಾಬೀತುಪಡಿಸಬೇಕಾಗಿರುವಂಥದ್ದು. ಸೊ ಬಹುಮತ ಸಾಬೀತಿಗೆ 15 ದಿನಗಳ ಕಾಲಾವಕಾಶ ಕೂಡ ಕೊಡಬಹುದು. ಆದರೆ ಅದು 15 ದಿನ ಕೊಡಬಹುದು, 2 ದಿನ ಕೊಡಬಹುದು, ವಾರ ಕೊಡಬಹುದು, ಅದು ರಾಜ್ಯಪಾಲರಿಗೆ ಬಿಟ್ಟಂತ ವಿಚಾರ. ಸೊ ಆಹಾರ ಸಚಿವ KH ಮುನಿಯಪ್ಪ ಅವರು ಹೇಳಿರುವಂತ ಹೇಳಿಕೆ ಇದು. ಸಂವಿಧಾನಬದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಂಬರ್ 1, ಅವರಿಗೆ ಪದಗ್ರಹಣ ಕೂಡ ಆಗಬೇಕು ಮುಖ್ಯಮಂತ್ರಿ. ಅದಾದ ನಂತರ ವಾರ, 10 ದಿನ, 15 ದಿನ ಅವರ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಅವರು ಕೊಟ್ಟಂಥ ದಿನಗಳ ಒಳಗಡೆ ಅವರು ರುಜುವಾತು ಮಾಡಬೇಕು. ರುಜುವಾತು ಮಾಡದಿದ್ದರೆ ಸರ್ಕಾರ ಇದೆ. ರುಜುವಾತು ಮಾಡೋದಕ್ಕೆ ಅವಕಾಶ ಇತ್ತು. ಸಂವಿಧಾನಬದ್ಧವಾಗಿ ಯಾವುದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತದೆ ಅವರಿಗೆ ಪ್ರಮಾಣ ವಚನ ಮಾಡಿ ನೀವು ಪ್ರೂಫ್ ಮಾಡಿ ಅಂದರೆ ಭಾಳ ದೊಡ್ಡ ಸಂವಿಧಾನಕ್ಕೆ ಗೌರವ ಕೊಟ್ಟಂಗೆ ಆಗ್ತಾಯಿದೆ. ಇವತ್ತು ಅದಾಗ್ತಾ ಇಲ್ಲ. ಅದು ಅವರು 2 ಸಾರಿ ಭೇಟಿಯಾದರೂ ಕೂಡ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಇದು ಸಂವಿಧಾನಕ್ಕೆ ಅಪಮಾನ ಮಾಡಿದಂಗೆ ಆಗಿದೆ. ದಟ್ ಇಸ್ ಎ ಕ್ಲಿಯರ್ ಕಟ್. ಇವತ್ತಿನ ಇದೊಂದೇ ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇರುವುದರಲ್ಲಿ ಮೆಜಾರಿಟಿ ಇದ್ದರೆ ಅವರನ್ನು ಕರಿಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡಬೇಕು. ಅವರನ್ನು 1 ವಾರ 15 ದಿನ ಗವರ್ನರ್ ಅವರು ಅವರ ವಿವೇಚನೆಗೆ ಬಿಟ್ಟಂಥ ಸಮಯದಲ್ಲಿ ಅವರು ನೀವು ರುಜುವಾತು ಮಾಡಿ ಮೆಜಾರಿಟಿನ ಅಂತ ಕೇಳುವಂಥದ್ದು ಪದ್ಧತಿ ಹಿಂದಿನಿಂದ 175 ವರ್ಷದಿಂದ ನಡ್ಕೊಂಡ್ಬಂದಿರೋದು ಹೊಸದೇನಲ್ಲ. ಆದರೆ ಇದೊಂಥರ ಸರ್ಕಾರ ಅಥವಾ ಗವರ್ನರ್ ಅವರು ಏನು ಮಾಡಿದ್ದಾರೆ, ಯಾವ ಒತ್ತಡಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ. ಇದು ಸಂವಿಧಾನಕ್ಕೆ ಅಪಮಾನ ಮಾಡಿದರೆ. ಜನ ಆಕಾಂಕ್ಷೆ ಮ್ಯಾಂಡೇಟ್ ಕೊಟ್ಟರಲ್ಲ, ಮೆಜಾರಿಟಿ ಜನ, ಆ ಜನಕ್ಕೆ. ಸೊ ಒಟ್ನಲ್ಲಿ ಈಗ ತಮಿಳುನಾಡು ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ನಿನ್ನೆ ಇದ್ದಂತಹ ಸಿಚುವೇಶನ್ ಇವತ್ತಿಲ್ಲ, ಇರುವಂಥ ಸಿಚುವೇಶನ್ ಮೊನ್ನೆ ಇರಲಿಲ್ಲ. ಸೊ ಹೀಗೆ ವಿಜಯ್ ಸಿನಿಮಾ ಕಥೆಯನ್ನೇ ಮೀರಿಸೋ ರೀತಿಯಲ್ಲಿ ಸ್ಕ್ರೀನ್ ಪ್ಲೇನ ಇಲ್ಲಿ ನೋಡ್ತಾ ಇದ್ದೀವಿ ನಾವು. ಸಂಜೆ 4 ಗಂಟೆಗೆ ಈಗ ವಿಜಯ್ CM ಪಟ್ಟದ ಭವಿಷ್ಯ ನಿರ್ಧಾರ ಆಗಬಹುದು ಅಂತ ಈಗ ಸದ್ಯಕ್ಕಿರುವಂತಹ ಮಾಹಿತಿ. ಹಾಗಾಗಿ VCK ನಿರ್ಧಾರದ ಮೇಲೆ ಏನು ವಿಜಯ್ CM ಪಟ್ಟದ ಭವಿಷ್ಯ ನಿರ್ಧಾರವಾಗುತ್ತೆ, ಅವ್ರು ಸಂಜೆ 4 ಗಂಟೆಗೆ ಏನೋ ಘೋಷಣೆ ಮಾಡ್ತೀವಿ ಅಂತ ಏನೋ ಹೇಳಿದ್ದಾರೆ. ಸೊ ಆ ಘೋಷಣೆ ಏನಾಗಿರುತ್ತೆ, ಬೆಂಬಲ ಕೊಡ್ತೀವಿ ಅನ್ನುವಂಥ ಒಂದು ಘೋಷಣೆನ ಅಥವಾ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಇನ್ನೂ ಒಬ್ಬ ಶಾಸಕನ ಸಹಿ ಬೇಕಂತೆ, ಇರದೇ ಇಬ್ಬರು, ಅದರಲ್ಲಿ ಒಬ್ಬರು ಇನ್ನೂ ಕೂಡ ಬಂದಿಲ್ಲ, ಚೆನ್ನೈಗೆ ಇನ್ನೂ ಆಗಮಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರು. ಒಬ್ಬರು ವಾಣಿ ಅರಸು ಅವರಿದ್ದಾರೆ, ಇನ್ನೊಬ್ಬರು ಜ್ಯೋತಿಮಣಿ ಅವರಿದ್ದಾರೆ. ಇವರಿಬ್ಬರು ಶಾಸಕರ ಒಂದು ಬೆಂಬಲ ಆ ಪತ್ರದಲ್ಲಿ ಸಹಿ ಬೇಕಾಗತ್ತೆ. ಆ ಸಹಿ ಸಿಕ್ಕಿದ್ರೆ ಆಗ TVKಗೆ ಬೆಂಬಲ ಕೊಟ್ಟಂತಾಗತ್ತೆ. ಜೊತೆಗೆ ಈಗ ತಿರುಮಾವಳವನ್ನೇನಿದ್ದಾರೆ ಅವರು ಪ್ರಮುಖವಾಗಿ ಇಲ್ಲಿ ಎಲ್ಲದನ್ನು ಕೂಡ ನಿಭಾಯಿಸ್ತಾ ಇರುವಂಥವ್ರು. ಸೊ ಹಾಗಾಗಿ ಅವರಿಗೆ ಡೆಪ್ಯೂಟಿ CM ಕೊಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳು ಆಗ್ತಾ ಇವೆ. ಇದ್ರ ಬಗ್ಗೆ ಆಲ್ರೆಡಿ ವಿಜಯ್ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಮೂಲದ ಮಾಹಿತಿ. ಸೊ ಹಾಗಾಗಿನೇ ಬಹುಶಃ TVKಗೆ ಬೆಂಬಲ ಕೊಡೋದಕ್ಕೆ VCK ಒಪ್ಕೊಂಡಿದೆ ಅಂಥೇಳಿ.